ನಟರಾಜ್ ಗೌಡ್ರು ಕೇಳ್ತಿರೋ ಪ್ರಶ್ನೆ. ನಟರಾಜ್ ಗೌಡ್ರೆ, ಈಗ ದಿನೇಶ್ ಗುಂಡೂರಾವ್ ಅವ್ರ ಕೇಸನ್ನೇ ತೆಗೆದುಕೊಂಡ್ರೆ ಹಿಂದಿನ ಸಂಪುಟದಲ್ಲಿ ದಿನೇಶ್ ಗುಂಡೂರಾವ್ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಯಾಕೆ, ಅಥವಾ ಈ ಬಾರಿ ಅವಕಾಶ ಸಿಕ್ಕಲಿಲ್ಲ, ಬ್ರಾಹ್ಮಣರು ನಿಮ್ಮ ಕ್ಯಾಬಿನೆಟ್ಗೆ ಬೇಡ ಅನ್ನೋದೇ ನಿಮ್ಮ ತೀರ್ಮಾನ ಆಗಿದ್ದಿದ್ರೆ ಯಾಕೆ ಹಿಂದೆ ಅವಕಾಶ ಕೊಟ್ಟಿದ್ರಿ? ಎಲ್ಲ ಕಾಲದಲ್ಲೂ ತನ್ನ ಗುಂಡಿ ಹೇಗೆ ತೋಡ್ಕೊಂಡಿದೆ ಅಂದರೆ ಸ್ಥಳೀಯ ನಾಯಕತ್ವವನ್ನು ಉಪೇಕ್ಷಿಸಿ ಸ್ಥಳೀಯ ಮಾತುಗಳನ್ನು ಕೇಳದೆ ಕೇರಳದಲ್ಲಿ ಗೆದ್ದು ಬಿಟ್ಟಿದ್ದೀವಿ, ತೆಲಂಗಾಣದಲ್ಲಿ ಗೆದ್ದು ಬಿಟ್ಟಿದ್ದೀವಿ ಮಾತ್ರಕ್ಕೆ ನೀವು ಸಿದ್ದರಾಮಯ್ಯನವ್ರು ಮಾತಾದರೂ ಕೇಳಿ ರಾಜ್ಯದ ಮಟ್ಟಿಗೆ, ಇಲ್ಲ ಡಿ ಕೆ ಶಿವಕುಮಾರ್ ಮಾತಾಡೋದ್ರು ಕೇಳಿ, ನೀವು ಇಬ್ಬರನ್ನೂ ಕೇಳದೆ ಹೇಗೆಗೋ ನೀವು ಚೂಸ್ ಮಾಡಿಬಿಟ್ಟಾಗ ಏನೋ ಬ್ಯಾಲೆನ್ಸು, ಜಾತಿ ಸಮೀಕರಣ, ಪ್ರಾದೇಶಿಕ 8 ಜಿಲ್ಲೆಗೆ ನೀವು ಚಾನ್ಸೇ ಕೊಟ್ಟಿಲ್ಲ. ಬ್ರಾಹ್ಮಣರ ಜಾತಿನ ಆಚೆ ಇಟ್ಟಿದ್ದೀರಿ ನೀವು ಕ್ಯಾಬಿನೆಟ್ಟಿಂದ. 8 ಜಿಲ್ಲೆ ಪ್ರಾತಿನಿಧ್ಯ ಇಲ್ಲ ನಿಮ್ಮದು. ಯಾವ ಥರದ್ದು ಸಮಾನತೆ ನಿಮ್ಮದು ನೀವು ಮಾತಾಡೋದು? ಈಗ ರಮಾಕಾಂತ್ ಅವರೇ, ಖಂಡಿತವಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಅರ್ಹರಿದ್ರು. ನಾನು ಅವಾಗ್ಲೇ ಹೇಳಿದೆ ಅವ್ರಿಗೆ ಅವಕಾಶ ಕೊಡ್ಬೇಕಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಮಾನ್ಯ ದೇಶಪಾಂಡೆ ಅವರು ಹಿರಿಯರಿದ್ರು, ಅವ್ರಿಗೂ ಅವಕಾಶ ಸಿಗ್ಬೇಕಿತ್ತು. ಈ ಅವಕಾಶ ತಪ್ಪಿದ ತಕ್ಷಣಕ್ಕೆ ಅವ್ರು ಬೇಡ, ಅವ್ರಿಗೆ ಕೊಡಲ್ಲ ಅಂತ ಏನಿಲ್ಲ. ನಾನೇನಾದ್ರು 140 ಶಾಸಕರಿರೋದ್ರಿಂದ ಒತ್ತಡಗಳಿರೋದ್ರಿಂದ ಮೊದಲು 3 ವರ್ಷ 2 ವರ್ಷಕ್ಕೆ ರೀಸಫಲ್ ಆಗ್ಬೇಕಾಯ್ತು. 2 ವರ್ಷಕ್ಕೆ ಆಗಿಲ್ಲ, 3 ವರ್ಷಕ್ಕೆ ಆಗಿದೆ. 3 ವರ್ಷದ ಮೇಲೂ 2 ತಿಂಗಳು ಹೆಚ್ಚಿಗೆ ಆಗಿದೆ. ಕೊನೆಯ 22 ತಿಂಗಳಲ್ಲಿ ನಾವು ಅವಕಾಶಗಳನ್ನ ಬೇರೆಯವ್ರಿಗೆ ಕೊಡ್ಬೇಕು ಅಂತಂದಾಗ ಖಂಡಿತವಾಗಿ ನೋಡಿ, ಕೇವಲ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರ ಅಲ್ಲ, ಬೇರೆ ಸಮುದಾಯಗಳಿಗೂ ಸಣ್ಣ ಸಣ್ಣ ಸಮುದಾಯಗಳಿಗೆ ಅವಕಾಶಗಳು ತಪ್ಪಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಎಷ್ಟು ಜನಕ್ಕೆ ಕಾಂಬಿನೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅದರಿಂದ ಹಿಂದುಳಿದ ವರ್ಗದವ್ರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕಾಂಬಿನೇಷನ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಈಗ ಇದ್ರೊಳಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವರು ನಾಯಕತ್ವ ಕೊರತೆ ಆಗಿದೆ ಅಥವಾ ಅವ್ರಿಗೆ ಗೌರವ ಕೊಡ್ತಿಲ್ಲ ಅಂತ ಖಂಡಿತ ಇಲ್ಲ. ಮಾನ್ಯ ದಿನೇಶ್ ಗುಂಡೂರಾವ್ ಆಗಬಹುದು ಅಥವಾ ವಿಜಯನಗರದ ಎಂ ಕೃಷ್ಣಪ್ಪ ಅವರಾಗಬಹುದು, ಈ ತರ ನಾಯಕರು ಬಹಳ ಜನ ಇದ್ದಾರೆ, ಪಕ್ಷಕ್ಕೂ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. 140 ಶಾಸಕರಲ್ಲಿ ಯಾರು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಈಗ ಮಾನ್ಯ ಜಮೀರ್ ಅವ್ರದ್ದು ಉಲ್ಲೇಖ ಮಾಡಿದ್ರು ನಮ್ಮ ಇಸ್ಮಾಲ್ ಅವರು. ಜಮೀರ್ ಅವರು ಕೇರಳದಲ್ಲಿ ಉಸ್ತುವಾರಿ ಆಗಿದ್ರು, ಅಲ್ಲಿ ಬಹಳ ಕೆಲಸ ಮಾಡಿದ್ರು. ಇಲ್ಲೂ ಕೂಡ ದಾವಣಗೆರೆ ಅವ್ರಿಗೆ ಇನ್ಚಾರ್ಜ್ ಹಾಕಿರ್ಲಿಲ್ಲ, ಒಂದ್ ದಿನ ಇನ್ಚಾರ್ಜ್ ಹಾಕಿದ್ರು, ದಾವಣಗೆರೆಗೆ ಒಂದಿನ ಹೋಗಿದ್ರು. ಆಮೇಲೆ ರಿಜ್ವಾನ್ ಅರ್ಷದ್ ಅವರು, ಯಾಕಂದ್ರೆ NSUI ಯುವ ಕಾಂಗ್ರೆಸ್ ಅಲ್ಲಿಂದ ಬರ್ಕೊಂಡ್ ಬಂದಂತವರು, ಸುದೀರ್ಘವಾದ ರಾಜಕಾರಣವನ್ನ ಸಂಘಟನೆಯನ್ನು ಕೂಡ ಅವ್ರಿಗೂ ಮಾಡಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡ್ಬೇಕಂತ ಬೆಂಗಳೂರು ಕೊಟ್ಟಿದ್ದಾರೆ. ಈಗ ಅದೇ ಲೆಕ್ಕ ಹಾಕಿದ್ರೆ ಹ್ಯಾರಿಸ್ ಅವ್ರಿಗೆ ಅವಕಾಶ ತಪ್ಪಿತು, ಅಲ್ಲಿ ಖಲೀಜಾ ಫಾತಿಮಾ ಅವ್ರಿಗೆ ಅವಕಾಶ ತಪ್ಪಿತು, ರಹೀಂ ಖಾನ್, ತನ್ವೀರ್ ಸೇಠ್, ಆ ತರ ಮೈನಾರಿಟಿನಲ್ಲಿ ನಮ್ಗೆ ಅವಕಾಶ ಕೊಟ್ಟಾಗ, ತುಂಬಾ ಜನ ನಾಯಕತ್ವ ಬಂದಾಗ ಖಂಡಿತವಾಗಿ ಒಬ್ಬರಿಗೆ ಮಿಸ್ ಆಗುತ್ತೆ, ಇನ್ನೊಬ್ಬರಿಗೆ ಅವಕಾಶ ಸಿಗುತ್ತೆ. ಹಂಗಂದ ಮಾತ್ರ 7-8 ಜನ ಮುಸ್ಲಿಮರ ಹೆಸರೇ ಕೋಟ್ ಮಾಡ್ತಾ ಇದ್ರಿ ನಟರಾಜ್ ಗೌಡ್ರೆ, 7 ಜನ ಮುಸ್ಲಿಮರ ಹೆಸರು ಕೋಟ್ ಮಾಡ್ತಾ ಇದ್ದೀರಿ. ತುಂಬಾ ಸ್ಟ್ರಾಂಗ್ ಕಂಟೆಂಡರ್ಸ್ ಅಂತ ಬ್ರಾಹ್ಮಣಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, ಇಲ್ಲ ದಿನೇಶ್ ಗುಂಡೂರಾವ್, ಇಲ್ಲ RV ದೇಶಪಾಂಡೆ, ಅಷ್ಟೊಂದು ಕಷ್ಟ ಆಗ್ಬಿಡ್ತಾ ಕ್ಯಾಸ್ಟ್ ನಿಮಗೆ ಅಂತ? BJP ಅವ್ರು ಹೇಳೋದಕ್ಕೂ ನೀವು ಮಾಡೋದಕ್ಕೂ ಸರಿಯಾಗಿದೆಯಾ ಅಂತ? ಇಲ್ಲ, ಈಗ ನೋಡಿ, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮಂತ್ರಿ ಆಗಿದ್ರು, ಆಯ್ತಾ. ಪ್ರಥಮ ಸರ್ಕಾರದಲ್ಲಿ RV ದೇಶಪಾಂಡೆ ಅವರು ಕೂಡ ಕೈಗಾರಿಕಾ ಸಚಿವರಾಗಿದ್ರು ಮಾನ್ಯ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ. ರಮೇಶ್ ಕುಮಾರ್ ಅವರು ಲಾಸ್ಟ್ ಟೈಮ್ ಸ್ಪೀಕರ್ ಆಗಿದ್ರು. ಅವಕಾಶಗಳು ಹಂಗೆ ನಿಲ್ತವೆ ಕಾಂಗ್ರೆಸ್ ಅಲ್ಲಿ, ಅದು ಕೊನೆ ಇದು ಅಂತ ಏನಿಲ್ಲ. ಮುಂದೆ ಅವಕಾಶಗಳು ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇರ್ತವೆ. ಆಮೇಲೆ ಈ ಮಾನ್ಯ ದಿನೇಶ್ ಗುಂಡೂರಾವ್ ಅವರು AICC ಜನರಲ್ ಸೆಕ್ರೆಟರಿ ಆಗಿದ್ರು, KPCC ಅಧ್ಯಕ್ಷ. ಸರ್ಕಾರದಲ್ಲೂ ಕೂಡ ಆಹಾರ ಖಾತೆ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅವಳು 3 ವರ್ಷ ಇನ್ನೂ ದೊಡ್ಡ ಮಟ್ಟದ ಅವಕಾಶಗಳು ಸಿಗ್ತವೆ. ಆ ಭರವಸೆ ಖಂಡಿತ ನಮಗಿದೆ. ಯಾರನ್ನೂ ಹೊರಗಡೆ ಬಿಟ್ಟು ಮಾಡೋದನ್ನೆಲ್ಲ ಇದು ಒಂದಿಲ್ಲಿ ನಮಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ, ನನಗೆ ವೈಯಕ್ತಿಕವಾಗಿ ನಮಗೂ ಅಷ್ಟೇ, ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರಿಗೂ ಅಷ್ಟೇ ಕೊರತೆ ಕಾಣಿಸ್ತಾ ಇರ್ತಕ್ಕಂಥದ್ದು ಮಹಿಳಾ ಪ್ರಾತಿನಿಧ್ಯತೆ ಕೊರತೆ ಆಗಿದೆ. ಅದನ್ನ ನಾವು ಆಲ್ರೆಡಿ ಮುಖ್ಯಮಂತ್ರಿಗಳಿಗೂ KPCC ಗಮನ ತಂದಿದ್ದೀವಿ. ಅವರು ಆ ಪ್ರಾತಿನಿಧ್ಯವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಲಿಸ್ಟ್ ಫೈನಲ್ ಮಾಡಬೇಕಾದ್ರೆ ನಟರಾಜ್ ಗೌಡ್ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. AICC ಕಡೆಯಿಂದ ಲಿಸ್ಟ್ ಫೈನಲ್ ಆಗಬೇಕಾದ್ರೆ ಪವರ್ ಪ್ರಾಬ್ಲಮ್ ಏನಾದರೂ ಇತ್ತಾ ಅಲ್ಲಿ ಅಂತ 2 ಥರ ಕೇಳ್ಬಿಡ್ತೀನಿ ನಾನು. ಪವರ್ ಪ್ರಾಬ್ಲಮ್ ಇತ್ತು, ಲಿಸ್ಟ್ಗಳು ಒಂದ್ಸಲ ಅಪ್ರೂವ್ ಆಗುತ್ತೆ, ಒಂದ್ಸಲ ಅದು ಪ್ರಕಟವಾಗುತ್ತೆ, ಇನ್ನೊಂದ್ಸಲ ಕರೆಕ್ಷನ್ನು, ಇನ್ನೊಂದ್ಸಲ ಹೆಸರು ಹೊಡೆದಾಕ್ತಾರೆ, ಹೆಸರು ಚೇಂಜ್ ಆಗುತ್ತೆ. ಅಂದರೆ ಕತ್ಲೆಯಲ್ಲಿ ಏನಾದರೂ ಮಾಡಿಬಿಟ್ರೆ ಈ ಕೆಲಸನ ಅಂತ, ಕತ್ಲೆಯಲ್ಲಿ ಎಸ್ ಅನ್ನೋದು ತಿರ್ಗಾದೇ ಇಲ್ಲ, ತಪ್ಪಾಗ್ಬಿಟ್ಟಿದೆ, ಕಾಣಿಸ್ತಿಲ್ಲ ಅನ್ನೋದು, ಆ ಥರದ್ದು ಏನಾದ್ರು ಆಯ್ತಾ ನಿಮಗೆ AICC? ಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ BK ಹರಿಪ್ರಸಾದ್ ಅವರು 60-70 ಜನದ ಮೇಲೆ ಒತ್ತಡ ಇದ್ದಾಗ, 20 ಜನ ಕೊಡಬೇಕು, 60 ಜನದ ಒತ್ತಡ ಇದ್ದಾಗ ಖಂಡಿತವಾಗಿ ಕೂಡ ಯಾರ್ದು ಹಾಕಬೇಕು, ಮುಂದಿನ ಚುನಾವಣೆಗೆ ಯಾರ್ದು ಕೊಡ್ಬೇಕಾಗತ್ತೆ, ಸೀನಿಯರಿಟಿ ಯಾವ ಸಮುದಾಯಕ್ಕೆ, ಈ ತರದೆಲ್ಲ ಲೆಕ್ಕ ಹಾಕಿದಾಗ ಈ ತರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇತ್ತು. ಆದಾಗ್ಯೂ ಕೂಡ
ಇನ್ನು ಒಂದೇ ಒಂದು ಉಳ್ಕೊಂಡಿದೆ, ಅದನ್ನ ಮಂತ್ರಿನ ನರೇಂದ್ರದಲ್ಲಿ ಯಾವಾಗಾದ್ರು ಅನೌನ್ಸ್ ಮಾಡಬಹುದು. ಆ ಉದ್ದೇಶ ಕಾಯ್ತಾ ಇದೀವಿ. Okay, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದ ಮಾತ್ರಕ್ಕಾಗಿ ನಾವು AICC ವಿಶ್ಲೇಷಣೆ ಮಾಡಕ್ ಸಾಧ್ಯ ಆಗಲ್ಲ. ಆದ್ರೆ ಮಾನ್ಯ DK ಶಿವಕುಮಾರ್ ಅವರು ಮಾನ್ಯ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿನೇ ಒಮ್ಮತದಲ್ಲೇ ಈ ಪಟ್ಟಿಯನ್ನ ಚರ್ಚೆ, ಅದಕ್ಕೆ ಸುದೀರ್ಘ ಚರ್ಚೆ ಆಗಿ ಸಮಯ ತಗೊಂಡಿದ್ದು, ಸುದೀರ್ಘ ಚರ್ಚೆ ಮಾಡಿ ಒಮ್ಮತದ ಒಂದು ಎಲ್ಲರನ್ನು ಕ್ಯಾಬಿನೆಟ್ ತಗೊಂಡಿದ್ದಾರೆ. ಅದು ಒಳ್ಳೆ ಕೆಲಸ ಮಾಡ್ಲಿ, ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋ ಭರವಸೆ ಇದೆ. ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ. ಫೈನ್.